ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಕಂಪ್ಯೂಟರ್ ಬೇಸಿಕ್ಸ್ನ 3ನೇ ಭಾಗ, ಅದು ಸಿಸ್ಟಮ್ ಯೂನಿಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೊದಲೇ ಹೇಳಿದ ಹಾಗೆ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್ ಅಂದರೆ ಇಟ್ ಈಸ್ ಎ ಸಿಸ್ಟಮ್ ವಿಚ್ ಶೋಸ್ ಹೌ ದ ಸಿಸ್ಟಮ್ ವರ್ಕ್ಸ್. ಇಟ್ ಈಸ್ ಎ ಗ್ರಾಫ್ ಆಫ್ ಸಿಸ್ಟಮ್. ನಮ್ಮ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ, ಕಂಪ್ಯೂಟರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತೋರಿಸ್ತಾ ಇರೋ ಇಮೇಜ್ ಇದು. ಓಕೆ, ಇದರಲ್ಲಿ ನಾವು ಇನ್ಪುಟ್ ಯೂನಿಟ್ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಇವಾಗ ಸಿ ಪಿ ಯು ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸಿ ಪಿ ಯು ಅಂದರೆ ಸಿಸ್ಟಮ್ ಯೂನಿಟ್. ಓಕೆ, ಸಿ ಪಿ ಯುನಲ್ಲಿ ಏನೇನು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸಿ ಪಿ ಯು ಅಂದರೆ ಏನು? ಸಿ ಪಿ ಯು ಈಸ್ ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಭಾಳಷ್ಟು ಜನ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಿ. ಅದು ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲ, ಇಟ್ ಈಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಯಾಕ್ ಬೋನ್ ಆಫ್ ದಿ ಕಂಪ್ಯೂಟರ್ ಅಥವಾ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ಎ ಸಿಸ್ಟಮ್ ಯೂನಿಟ್. ಇದಕ್ಕೆ ಸಿಸ್ಟಮ್ ಯೂನಿಟ್ ಅಂತಾನು ಕರೀತಾರೆ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಸೆಸಿಂಗ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ರಿಸೀವ್ಡ್ ಬೈ ದ ಯೂಸರ್. ಯೂಸರಿಂದ ಏನು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಬರುತ್ತಲ್ಲ, ಅದನ್ನು ಪ್ರೊಸೆಸ್ ಮಾಡೋಕ್ಕೆ ಸಿ ಪಿ ಯು ಹೆಲ್ಪ್ ಆಗುತ್ತೆ. ಓಕೆ, ದ ಸಿ ಪಿ ಯು ಈಸ್ ಫ್ಯಾಬ್ರಿಕೇಟೆಡ್ ಆಸ್ ಎ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಮೈಕ್ರೋ ಪ್ರೊಸೆಸರ್. ಸಿ ಪಿ ಯುನ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತೀವಿ, ಇದನ್ನು ಮೈಕ್ರೋ ಪ್ರೊಸೆಸರ್ ಅಂತಾನು ಕರಿತೀವಿ. ಓಕೆ, ಯೂಸರ್ ಏನು ಇನ್ಪುಟ್ಸನ್ನು ಸೆಂಡ್ ಮಾಡ್ತಾರೆ, ಇನ್ಪುಟ್ ಡಿವೈಸ್ ಯೂಸ್ ಮಾಡಿ ಅದನ್ನು ತಿಳ್ಕೊಂಡು ಅದ್ರ ಮೇಲೆ ಆಪರೇಷನ್ ಮಾಡೋ ಕೆಲಸ ಮಾಡೋದು ಯಾವುದು? ಸಿ ಪಿ ಯು. 3 major components of CPU are control unit, arithmetic and logic unit, memory unit. ಓಕೆ, ಇವಾಗ ಕಂಟ್ರೋಲ್ ಯೂನಿಟ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಕಂಟ್ರೋಲ್ ಯೂನಿಟ್ ಹೆಸರಲ್ಲೇ ಹೇಳಿದ ಹಾಗೆ ಹೆಸರಲ್ಲೇ ಇದೆ. ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಫ್ಲೋ ಆಫ್ ಡೇಟಾ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಇದು ಓವರಾಲ್ ಸೂಪರ್ವಿಷನ್ ಆಫ್ ದಿ ಸಿಸ್ಟಮ್ ಮಾಡುತ್ತೆ. ಅಂದರೆ ಯಾವ್ಯಾವ ಆ್ಯಕ್ಟಿವಿಟೀಸ್ ಪರ್ಫೆಕ್ಟಾಗಿ ಆಗಬೇಕು ಅಂತ ನೋಡ್ಕೊಳ್ಳೋದು ಕಂಟ್ರೋಲ್ ಯೂನಿಟ್. ಇಟ್ ಕಂಟ್ರೋಲ್ಸ್ ಎವ್ರಿಥಿಂಗ್. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ನೀವು ಪ್ರಿಂಟ್ ಕೊಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಪ್ರಿಂಟ್ ಕೊಡಬೇಕಾದ್ರೆ ಪ್ರಿಂಟ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಎಕ್ಸಾಕ್ಟ್ಲಿ ಪ್ರಿಂಟರ್ ಆ ಟೈಮ್ಗೆ ಅದು ರೆಸ್ಪಾನ್ಸ್ ಮಾಡಬೇಕು. ಅದನ್ನು ಕಂಟ್ರೋಲ್ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್. ಓಕೆ, ಸಮ್ಟೈಮ್ಸ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದಿ ಮಷೀನ್. ಆ್ಯಂಡ್ ಎಕ್ಸಾಮಲ್ಲಿ ಇಲ್ಲಿ ಕೂಡ ಕನ್ಫ್ಯೂಸ್ ಮಾಡ್ಕೋತಾರೆ. ಅದೇನಂದರೆ ಸೆಂಟ್ರಲ್ ಯೂನಿಟ್ ಅಂತ ಬರೀತೀರಿ, ಅದು ಸೆಂಟ್ರಲ್ ಯೂನಿಟ್ ಅಲ್ಲ, ಅದು ಕಂಟ್ರೋಲ್ ಯೂನಿಟ್. ಓಕೆ, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಕಂಟ್ರೋಲ್ ಯೂನಿಟ್? ಫೆಚಿಂಗ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಮೆಮರಿ. ಮೆಮರಿಯಲ್ಲಿ ಏನು ಡೇಟಾ ಸ್ಟೋರ್ ಆಗಿರುತ್ತೆ ಅದನ್ನು ಎಕ್ಸೆಸ್ ಮಾಡ್ಕೊಳ್ಳೋದು. ಇಂಟರ್ಪ್ರಿಟಿಂಗ್ ದ ಇನ್ಸ್ಟ್ರಕ್ಷನ್ಸ್, ಇನ್ಸ್ಟ್ರಕ್ಷನ್ಗಳನ್ನು ಅರ್ಥ ಮಾಡ್ಕೊಳ್ಳೋದು. ಕಂಟ್ರೋಲಿಂಗ್ ದ ಟ್ರಾನ್ಸ್ಫರ್ ಆಫ್ ಡೇಟಾ ಟು ಆ್ಯಂಡ್ ಫ್ರಾಮ್ ಮೆಮರಿ. ಡೇಟಾ ಟ್ರಾನ್ಸ್ಫರ್ ಎಕ್ಸಾಕ್ಟ್ಲಿ ಯಾವ ರೇಟಲ್ಲಿ ಮೂವ್ ಆಗಬೇಕು ಅದನ್ನ ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಯೂನಿಟ್. ಆ್ಯಂಡ್ ಓವರಾಲ್ ಸೂಪರ್ವಿಷನ್ ಆಫ್ ದಿ ಸಿಸ್ಟಮ್. ಕಂಟ್ರೋಲ್ ಯೂನಿಟ್ ಓವರಾಲ್ ಸೂಪರ್ವಿಷನ್ ಆಫ್ ದಿ ಸಿಸ್ಟಮ್ ಮಾಡ್ತಾ ಇರುತ್ತೆ. ಇವಾಗ ಎ ಎಲ್ ಯು ಅಂದರೆ ಏನಂತ ತಿಳ್ಕೊಳ್ಳೋಣ. ಎ ಎಲ್ ಯು ಮೀನ್ಸ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಇಟ್ ಹ್ಯಾಂಡಲ್ಸ್ ಆಲ್ ದಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಕ್ಯಾಲ್ಕುಲೇಷನ್ಸ್. ಆಲ್ಮೋಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಎ ಎಲ್ ಯುನಲ್ಲೇ ಆಗುತ್ತೆ. ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಜಸ್ಟ್ ಕಂಟ್ರೋಲ್ ಮಾಡೋದು ಫ್ಲೋ ಆಫ್ ಡೇಟಾ. ಡೇಟಾ ಎಷ್ಟು ಫಾಸ್ಟಾಗಿ ಮೂವ್ ಆಗಬೇಕು ಅದನ್ನು ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಯೂನಿಟ್. ಬಟ್ ಏನೇನು ಆಪ್ರೇಷನ್ ಆಗಬೇಕಲ್ಲ, ಆ ಎಲ್ಲ ಆಪ್ರೇಷನ್ಸ್ ಎ ಎಲ್ ಯುನಲ್ಲೇ ಆಗುತ್ತೆ. ಆ್ಯನ್ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಈಸ್ ಎ ಡಿಜಿಟಲ್ ಸರ್ಕ್ಯೂಟ್ ದ್ಯಾಟ್ ಪರ್ಫಾರ್ಮ್ಸ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್. ಆಲ್ಮೋಸ್ಟ್ ಎಲ್ಲ ಆಪರೇಷನ್ಸ್ ಆಗೋದಿಲ್ಲಿ ಎ ಎಲ್ ಯುನಲ್ಲಿ. ಓಕೆ, ಪ್ರೊಸೆಸಿಂಗ್ ಆಗೋದು ಮೇನ್ ಎ ಎಲ್ ಯುನಲ್ಲಿನೇ. ಓಕೆ, ದ ಎ ಎಲ್ ಯು ಪರ್ಫಾರ್ಮ್ಸ್ ಅರಿಥಮೆಟಿಕ್ ಆಪರೇಷನ್ಸ್ ಸಚ್ ಆಸ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ದೇ ವರ್ಕ್ ಆನ್ ದ ಬೇಸಿಸ್ ಆಫ್ ಕಂಪ್ಯಾರಿಸನ್ಸ್.
ಎಲ್ಲ ಆಲ್ಮೋಸ್ಟ್ ಆಪರೇಷನ್ಸ್ ಆಗೋದು ALUನಲ್ಲೇ, ಸಚ್ ಆಸ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆ್ಯಂಡ್ ಸಮ್ ಆಫ್ ದಿ ಲಾಜಿಕ್ ಆಪರೇಷನ್ಸ್ ಅಂದರೆ ಕಂಪ್ಯಾರಿಸನ್ಸ್ ಕೂಡ ಇಲ್ಲೇ ಆಗುತ್ತೆ. ಮೋಸ್ಟ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಪರ್ಫಾರ್ಮಿಂಗ್ ದ ಡಿಸಿಷನ್ ಮೇಕಿಂಗ್ ಸೊ ದ್ಯಾಟ್ ದೇ ಕ್ಯಾನ್ ಡೂ ಮೋಸ್ಟ್ ಆಫ್ ದ ಆಪರೇಷನ್ಸ್. ಇವನ್ ಇಲ್ಲಿ ಕಂಪೇರ್ ಮಾಡಿದ ಮೇಲೆ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊರಿ, ಬಿಗ್ಗೆಸ್ಟ್ ಆಫ್ 2 ನಂಬರ್ ಯಾವುದಂತ ಕಂಡುಹಿಡಿಬೇಕಾಗಿದೆ. ಅವಾಗ ಏನು ಮಾಡಬೇಕು, 2 ನಂಬರನ್ನ ಕಂಪೇರ್ ಮಾಡಿ ಫೈನಲಿ ರಿಸಲ್ಟ್ ಕಂಡುಹಿಡಿಬೇಕು. ಆವಾಗ ಕಂಪ್ಯಾರಿಸನ್ ಹೆಲ್ಪ್ ಆಗುತ್ತೆ. ಅದು ಲಾಜಿಕ್ ಯೂನಿಟ್. ಅರಿಥಮೆಟಿಕ್ ಅಂದರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗಿಗೆ ಅಂದರೆ ಲಾಜಿಕ್ ಯೂನಿಟ್ ಇಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಪಾರ್ಟ್ ಆಫ್ CPU is memory unit. Memory unit is very important. ಯಾಕಂದರೆ ಆಲ್ಮೋಸ್ಟ್ ಆಲ್ ದಿ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಆಗೋದು ಮೆಮರಿ ಯೂನಿಟ್ನಲ್ಲಿನೇ. ಓಕೆ, ಮೆಮರಿ ಇಲ್ಲದೆ ಏನೂ ಪ್ರೊಸೆಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಡೇಟಾ, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್. The computer's memory unit stores the data and instructions received from the input unit before it is processed by the CPU. ಇನ್ಪುಟ್ ಯೂನಿಟ್ಟಿಂದ ಏನು ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ಬರುತ್ತಲ್ಲ, ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ, ಮೆಮರಿ ಯೂನಿಟ್ಟಲ್ಲಿ. ಆಮೇಲೆ ಏನು ಪ್ರೊಸೆಸ್ ಮಾಡಬೇಕು ಅಂತ CPU ಡಿಸೈಡ್ ಮಾಡಿ ವಿತ್ ದ ಹೆಲ್ಪ್ ಆಫ್ ALU ಅದು ಪ್ರೊಸೆಸ್ ಮಾಡುತ್ತೆ. ಮೆಮರಿ ಯೂನಿಟನ್ನು ಮತ್ತೆ ಇಲ್ಲಿ 3 ಭಾಗವಾಗಿ ಡಿವೈಡ್ ಮಾಡ್ತಾರೆ: ಪ್ರೈಮರಿ ಮೆಮರಿ, ಸೆಕೆಂಡರಿ ಮೆಮರಿ ಆ್ಯಂಡ್ ಕ್ಯಾಶ್ ಮೆಮರಿ. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಕಾರ್ಡಿಂಗ್ ಟು ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಇವಾಗ ಪ್ರೈಮರಿ ಮೆಮರಿ ಏನಂತ ತಿಳ್ಕೊಳ್ಳೋಣ. ಪ್ರೈಮರಿ ಸ್ಟೋರೇಜ್ ಆರ್ ಮೆಮರಿ ಈಸ್ ಆಲ್ಸೋ ನೋನ್ ಆಸ್ ಮೇನ್ ಮೆಮರಿ. ಪ್ರೈಮರಿ ಮೆಮರಿಗೆ ಮೇನ್ ಮೆಮರಿ ಅಂತಾನು ಕರೀತಾರೆ. ವಿಚ್ ಈಸ್ ದ ಪಾರ್ಟ್ ಆಫ್ ದಿ ಕಂಪ್ಯೂಟರ್ ದ್ಯಾಟ್ ಸ್ಟೋರ್ಸ್ ಕರೆಂಟ್ಲಿ ರನ್ನಿಂಗ್ ಅಪ್ಲಿಕೇಶನ್ಸ್, ಡೇಟಾ, ಪ್ರೋಗ್ರಾಮ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಇವಾಗೇನು ನೀವು ವರ್ಕ್ ಮಾಡ್ತಿರ್ತೀರಲ್ಲ, ಆ ವರ್ಕ್ ಮಾಡೋದು ಕೂಡ ಮೆಮರಿನಲ್ಲಿ ಸ್ಟೋರ್ ಆಗ್ತಾನೆ ಇರುತ್ತೆ. ಆ ಸ್ಟೋರೇಜ್ಗೆ ಏನಂತ ಕರಿತೀವಿ, ಪ್ರೈಮರಿ ಮೆಮರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಟೈಪ್ ಮಾಡ್ತಿದ್ದೀರಿ ಅಂತ ತಿಳ್ಕೊರಿ, ಅದು ಕೂಡ ಮೆಮರಿನಲ್ಲಿ ಸ್ಟೋರ್ ಆಗಬೇಕಾಗುತ್ತೆ. ಅದಕ್ಕೆ ನಾವು ಪ್ರೈಮರಿ ಮೆಮರಿ ಅಂತ ಕರಿತೀವಿ. ಓಕೆ, ಪ್ರೈಮರಿ ಮೆಮರಿಯನ್ನು ಮತ್ತೆ 2 ಭಾಗವಾಗಿ ಡಿವೈಡ್ ಮಾಡ್ತಾರೆ: ರ್ಯಾಮ್ ಮತ್ತು ರಾಮ್. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಓಕೆ, ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. RAM is a hardware that temporarily stores the data and programs. It is the faster part of the main memory which can be directly accessed by the CPU. ರ್ಯಾಮ್ ಅನ್ನೋದು ಅದೊಂದು ಹಾರ್ಡ್ವೇರು, ಟೆಂಪ್ರರಿಲಿ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮೊದಲೇ ಹೇಳಿದಾಗೆ ನೀವೇನಾದರೂ ಟೈಪ್ ಮಾಡ್ತಿದ್ದೀರಿ ಅಂದರೆ ಅದು ಕೂಡ ಟೆಂಪ್ರರಿಯಾಗಿ ಸ್ಟೋರ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ರ್ಯಾಮ್ ಸ್ಟೋರೇಜ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಫಾಸ್ಟರ್ ಪಾರ್ಟ್ ಆಫ್ ದಿ ಮೇನ್ ಮೆಮರಿ. ಓಕೆ, ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇಟ್ ಈಸ್ ಎ ಟೆಂಪ್ರರಿ ಮೆಮರಿ. ಆ್ಯಂಡ್ ರ್ಯಾಮ್ ಈಸ್ ವೋಲ್ಟೈಲ್ ಇನ್ ನೇಚರ್. ರ್ಯಾಮ್ಗೆ ವೋಲ್ಟೈಲ್ ಮೆಮರಿ ಅಂತಲೂ ಕರೀತಾರೆ. ಅದರ ಅರ್ಥ ಏನಂದರೆ, ಮೆಮರಿ ಈಸ್ ಇರೇಸ್ಡ್ ವೆನ್ ದ ಪವರ್ ಸಪ್ಲೈ ಗೋಸ್ ಆಫ್. ನೀವೇನಾದರೂ ವರ್ಕ್ ಮಾಡೋವಾಗ ಪವರ್ ಸಪ್ಲೈ ಹೋಯ್ತು ಅಂದರೆ ನೀವೆಲ್ಲ ಏನೇನು ವರ್ಕ್ ಮಾಡಿರ್ತೀರಿ ಅದೆಲ್ಲ ಡಿಲೀಟ್ ಆಗಿಬಿಡುತ್ತೆ. ಅದಕ್ಕೇನಂತಾರೆ, ವೋಲಟೈಲ್ ಮೆಮರಿ ಅಂತ ಕರೀತಾರೆ. ಮೀನ್ಸ್ ಇಟ್ ಈಸ್ ಟೆಂಪ್ರರಿ ಮೆಮರಿ. ಅರ್ಥ ಆಯ್ತಾ? ರ್ಯಾಮ್ ಈಸ್ ಅಗೇನ್ ಡಿವೈಡೆಡ್ ಇಂಟು ಎಸ್ ರ್ಯಾಮ್ ಆ್ಯಂಡ್ ಡಿ ರ್ಯಾಮ್. ಎಸ್ ರ್ಯಾಮ್ ಅಂದರೆ ಸ್ಟ್ಯಾಟಿಕ್ ರ್ಯಾಮ್, ಡಿ ರ್ಯಾಮ್ ಅಂದರೆ ಡೈನಾಮಿಕ್ ರ್ಯಾಮ್. ಓಕೆ, ಇವಾಗ ರಾಮ್ ಅಂದರೆ ಏನಂತ ತಿಳ್ಕೊಳ್ಳೋಣ. ರಾಮ್ ಮೀನ್ಸ್ ರೀಡ್ ಓನ್ಲಿ ಮೆಮರಿ. ಇಟ್ ಈಸ್ ಎ ಪರ್ಮನೆಂಟ್ ಮೆಮರಿ. ಇಟ್ ಈಸ್ ನಾನ್ ವೋಲ್ಟೈಲ್ ಮೆಮರಿ. ಮೀನ್ಸ್ ಮೆಮರಿ ಈಸ್ ನಾಟ್ ಇರೇಸ್ಡ್ ವೆನ್ ದ ಪವರ್ ಸಪ್ಲೈ ಗೋಸ್ ಆಫ್. ಇದಕ್ಕೆ ಪರ್ಮನೆಂಟ್ ಮೆಮರಿ ಅಂತಲೂ ಕರಿತೀವಿ. ಇಟ್ ಈಸ್ ನಾನ್ ವೋಲ್ಟೈಲ್. ನಾನ್ ವೋಲ್ಟೈಲ್ ಅಂದರೆ ಈವನ್ ಪವರ್ ಸಪ್ಲೈ ಹೋದರೂ ಕೂಡ ಮೆಮರಿ ಇರೇಸ್ ಆಗೋದಿಲ್ಲ. ರಾಮ್ ಕ್ಯಾನ್ ಹ್ಯಾವ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ರಿಟರ್ನ್ ಟು ಇಟ್ ಓನ್ಲಿ ಒನ್ ಟೈಮ್. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ತಿದ್ದೀರಿ ಇಮೇಜ್, ಇಲ್ಲಿ ವಿಂಡೋಸ್ ಅಂತ ಡಿಸ್ಪ್ಲೇ ಆಗಿದೆ. ಅಥವಾ ನಿಮ್ಮ ಮೊಬೈಲಲ್ಲಿ
ಅದು ಯಾವುದೇ ಮೊಬೈಲ್ ಇರ್ಬೋದು. ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಮೋಟೋರೋಲಾ ಅಥವಾ ಸ್ಯಾಮ್ಸಂಗ್ ಅಂತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಅದು ರಾಮ್ ಮೆಮರಿ, ಅಂದರೆ ಅದನ್ನು ಯಾರೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಪರ್ಮನೆಂಟ್ ಮೆಮರಿ ಆ್ಯಂಡ್ ಇಟ್ ಈಸ್ ನಾನ್ ವೋಲ್ಟೈಲ್. ಪವರ್ ಸಪ್ಲೈ ಹೋದರೂ ಕೂಡ ನೆಕ್ಸ್ಟ್ ಟೈಮ್ ಮತ್ತೆ ಅದು ಡಿಸ್ಪ್ಲೇ ಆಗೇ ಆಗುತ್ತೆ. ಓಕೆ, ವೆನ್ಸ್ ಎ ರಾಮ್ ಚಿಪ್ ಈಸ್ ಪ್ರೋಗ್ರಾಮ್ಡ್ ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಇಟ್ ಕ್ಯಾನಾಟ್ ಬಿ ರೀಪ್ರೋಗ್ರಾಮ್ಡ್ ಆರ್ ರೀರಿಟರ್ನ್. ಸೊ ಇಟ್ ಹ್ಯಾಸ್ ಓನ್ಲಿ ರೀಡ್ ಕೆಪಬಿಲಿಟಿ, ನಾಟ್ ರೈಟ್ ಕೆಪಬಿಲಿಟಿ. ಓಕೆ, ಅಂದರೆ ಇವಾಗ ಇಲ್ಲಿ ವಿಂಡೋಸ್ ಅಂತ ಏನು ಡಿಸ್ಪ್ಲೇ ಆಗುತ್ತೆ ನೀವು ಸ್ಟಾರ್ಟ್ ಮಾಡಿದ ಮೇಲೆ, ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿನೇ ಅವರು ಎಂಟರ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಈಸ್ ಪರ್ಮನೆಂಟ್ ಆ್ಯಂಡ್ ಇಟ್ ಈಸ್ ರೀಡ್ ಓನ್ಲಿ ಅಂದರೆ ಅದನ್ನು ನೀವು ಜಸ್ಟ್ ನೋಡ್ಬೋದು. ನೀವು ವಿಂಡೋಸ್ ತೆಗೆದು ನನ್ನ ಹೆಸರು ಹಾಕ್ಕೋತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ರಾಮನ್ನು ಮತ್ತೆ ಡಿವೈಡ್ ಮಾಡ್ತಾರೆ. ಪಿ ರಾಮ್, ಇ ಪಿ ರಾಮ್ ಆ್ಯಂಡ್ ಇ ಪಿ ರಾಮ್. ಓಕೆ, ಪಿ ರಾಮ್ ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಪಾನ್ಷನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಇ ಪಿ ರಾಮ್ ಮೀನ್ಸ್ ಇರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಇ ಪಿ ರಾಮ್ ಅಂದರೆ ಇಲೆಕ್ಟ್ರಿಕಲಿ ಇರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಇವಾಗ ಸೆಕೆಂಡರಿ ಮೆಮರಿ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೆಕೆಂಡರಿ ಮೆಮರಿ ಈಸ್ ಎ ಟೈಪ್ ಆಫ್ ಕಂಪ್ಯೂಟರ್ ಮೆಮರಿ ದಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ, that is used for long-term storage of the data. It is also known as auxiliary memory or external memory and it is non-volatile. Okay, ನೀವೇನಾದರೂ ಡೇಟಾ ಪರ್ಮನೆಂಟ್ ಆಗಿನೇ ನಿಮ್ಮ ಡೇಟಾ ಸ್ಟೋರ್ ಮಾಡಬೇಕಂತ ಮಾಡಿದ್ರೆ ಅದನ್ನು ಸೆಕೆಂಡ್ರಿ ಮೆಮರಿನಲ್ಲಿನೇ ಸ್ಟೋರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಮೂವಿ ನೀವು ಸ್ಟೋರ್ ಮಾಡಬೇಕಂತ ತಿಳ್ಕೊಂಡಿರಿ ಅಂತ ಅನ್ಕೋರಿ, ಅವಾಗ ನೀವು ಹಾರ್ಡ್ ಡಿಸ್ಕ್ನಲ್ಲಿ ಅದನ್ನ ಸ್ಟೋರ್ ಮಾಡ್ತೀರಿ. ಹಾರ್ಡ್ ಡಿಸ್ಕ್ ಅಂದರೆ ನಿಮ್ದು ಹಾರ್ಡ್ ಡಿಸ್ಕ್ ಸಿ ಡ್ರೈವ್, ಡಿ ಡ್ರೈವ್ ಅಂತ ಡಿವೈಡ್ ಆಗಿರುತ್ತೆ, ಅಲ್ಲಿ ನೀವು ಡೇಟಾ ಸ್ಟೋರ್ ಮಾಡ್ತೀರಿ. ಓಕೆ, ಸೆಕೆಂಡ್ರಿ ಮೆಮರಿ ಡಿವೈಸಸ್ ಆರ್ typically larger and slower than primary memory but offer a much larger capacity of storage. ಇಲ್ಲಿ ನೀವು 500 GB ಅಥವಾ 1 TB ವರೆಗೂ ಡೇಟಾ ಸ್ಟೋರ್ ಮಾಡೋ ಕೆಪಾಸಿಟಿ ಇರುವಂಥ ಹಾರ್ಡ್ ಡಿಸ್ಕ್ ನೋಡಿರ್ತೀರಿ, ಅಥವಾ ನಿಮ್ಮ ಮೊಬೈಲಲ್ಲಿ ಕೂಡ ಎಷ್ಟೋ GB ವರೆಗೂ ನೀವು ಡೇಟಾ ಸ್ಟೋರ್ ಮಾಡ್ಬೋದು. ನಿಮ್ಮ ಪರ್ಸ್ನಲ್ ಡೇಟಾನ ನೀವು ಸ್ಟೋರ್ ಮಾಡ್ತೀರಿ ಪರ್ಮನೆಂಟಾಗಿ. ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಸೆಕೆಂಡ್ರಿ ಮೆಮರಿನಲ್ಲಿ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹಾರ್ಡ್ ಡಿಸ್ಕ್ ಡ್ರೈವ್, HDD ಅಂತ ಕರೀತಾರೆ, ಸಾಲಿಡ್ ಸ್ಟೇಟ್ ಡ್ರೈವ್ಸ್, SSDs, ಮ್ಯಾಗ್ನೆಟಿಕ್ ಟೇಪ್ಸ್, ಆಪ್ಟಿಕಲ್ ಡಿಸ್ಕ್ ಸಚ್ ಆಸ್ CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್, ಆ್ಯಂಡ್ DVDs ಆ್ಯಂಡ್ USB ಡ್ರೈವ್ಸ್. ಇಲ್ಲೆಲ್ಲ ನೀವು ಡೇಟಾ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೋದು. USB ಡ್ರೈವ್ಸ್ ಅಂದರೆ ಪೆನ್ ಡ್ರೈವ್ಸ್. ಓಕೆ, ಆ್ಯಂಡ್ ದ ಥರ್ಡ್ ಟೈಪ್ ಈಸ್ ಕ್ಯಾಶ್ ಮೆಮರಿ. ಕ್ಯಾಶ್ ಮೆಮರಿ ಈಸ್ ಫಾಸ್ಟರ್ ದ್ಯಾನ್ ಮೇನ್ ಮೆಮರಿ. ಇಟ್ ಕನ್ಸ್ಯೂಮ್ಸ್ ಲೆಸ್ ಎಕ್ಸಸ್ ಟೈಮ್ ಆ್ಯಸ್ ಕಂಪೇರ್ಡ್ ಟು ಮೇನ್ ಮೆಮರಿ. ಕ್ಯಾಶ್ ಮೆಮರಿನ ನೀವು ಎಲ್ಲಿ ನೋಡ್ತೀರಂದರೆ, ಫಾರ್ ಎಕ್ಸಾಂಪಲ್, ನೀವು ಒಂದು ವೆಬ್ಸೈಟ್ ಓಪನ್ ಮಾಡಿರಿ ಅಂತ ತಿಳ್ಕೊರಿ. ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಅದು ಸ್ವಲ್ಪ ಸ್ಲೋ ಆಗಿ ಓಪನ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಇಮಿಡಿಯೇಟ್ಲಿ ಅದೇ ವೆಬ್ಸೈಟ್ ನೀವು ಓಪನ್ ಮಾಡಿದರೆ ಫಾಸ್ಟಾಗಿ ಓಪನ್ ಆಗುತ್ತೆ. ಅದರ ಅರ್ಥ ಏನಂದರೆ ಅದು ಕ್ಯಾಶ್ ಮೆಮರಿನಲ್ಲಿ ಅದು ಸ್ಟೋರ್ ಆಗಿರುತ್ತೆ, ಅದಕ್ಕೆ ಅದು ಫಾಸ್ಟಾಗಿ ಎಕ್ಸಸ್ ಆಗುತ್ತೆ. ಅದಿರಲಿಲ್ಲ ಅಂದರೆ ಮತ್ತೊಮ್ಮೆ ವೆಬ್ಸೈಟ್ ರೀಲೋಡ್ ಆಗಬೇಕಾಗುತ್ತೆ, ಆವಾಗ ಟೈಮ್ ಜಾಸ್ತಿ ತಗೊಳುತ್ತೆ. ಓಕೆ, ಕ್ಯಾಶ್ ಮೆಮರಿ ಈಸ್ ಎ ಟೈಪ್ ಆಫ್ volatile computer memory that stores frequently used data, programs and applications. ರೀಸೆಂಟಾಗಿ ಏನು ಯೂಸ್ ಮಾಡಿರ್ತೀವಿ ಅದೆಲ್ಲ ಡೇಟಾ ಕ್ಯಾಶ್ ಮೆಮರಿನಲ್ಲಿ ಸ್ಟೋರ್ ಆಗಿರುತ್ತೆ. ಇಟ್ ಈಸ್ ಎ ಟೆಂಪರರಿ ಸ್ಟೋರೇಜ್ ಏರಿಯಾ that makes data retrieval easier and more efficient. Cache memory is small amount of RAM located on the CPU itself. ಅದು CPU ಒಂದು ಪಾರ್ಟ್ ಅಂತಾನೆ ಕರಿತೀವಿ. ಮೊದಲೇ ಹೇಳಿದಾಗೆ ನೀವು ಕಾಮನ್ ಆಗಿ ಏನಾದರೂ ಓಪನ್ ಮಾಡಿದರೆ ಅದು ಮತ್ತೊಮ್ಮೆ ಫಾಸ್ಟಾಗಿ ಅದು ಓಪನ್ ಆಗಿದೆ ಅಂದರೆ ಅದರ ಅರ್ಥ ಏನಂದರೆ ಅದು ಕ್ಯಾಶ್ ಮೆಮರಿನಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ units of memory. A memory unit is the amount of data that the memory can hold. Okay,
ಮೆಮರಿಯನ್ನು ಹೇಗೆ ಮೆಜರ್ಮೆಂಟ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಬಿಟ್ ಅಂದರೆ ಬೈನರಿ ಡಿಜಿಟ್ 0 or 1. ನಾವು ಮೊದಲೇ ಹೇಳಿದ ಹಾಗೆ ಕಂಪ್ಯೂಟರಲ್ಲಿ ಆಲ್ಮೋಸ್ಟ್ ಆಲ್ ದಿ ಡೇಟಾ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ 0 and 1. ಓಕೆ, 1 ಬಿಟ್ ಅಂದರೆ ಅದು 0 ಇರ್ಬೋದು ಅಥವಾ 1 ಇರ್ಬೋದು. 8 ಬಿಟ್ಸ್ ಅಂದರೆ 1 ಬೈಟ್ ಅಥವಾ 2 ನಿಬಲ್ ಅಂತ ಕರೀತಾರೆ. ಮೀನ್ಸ್ 4 ಬಿಟ್ ಅಂದರೆ 1 ನಿಬಲ್. 1024 ಬೈಟ್ಸ್ ಅಂದರೆ 1 ಕಿಲೋ ಬೈಟ್. 1024 ಕಿಲೋ ಬೈಟ್ ಅಂದರೆ 1 ಮೆಗಾಬೈಟ್. 1024 ಮೆಗಾಬೈಟ್ ಅಂದರೆ 1 ಗೀಗಾಬೈಟ್. 1024 ಗೀಗಾಬೈಟ್ ಅಂದರೆ 1 ಟೆರಾಬೈಟ್. ಓಕೆ, ಈ ಥರ ಮೆಮರಿ ಯೂನಿಟ್ಸ್ನಲ್ಲಿ ನಾವು ಡೇಟಾ ಸ್ಟೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನನ್ನ ಹೆಸರು ಸಂತೋಷಲ್ಲಿ 7 ಕ್ಯಾರೆಕ್ಟರ್ಸ್ ಬರ್ತವೆ. ಒಂದೊಂದು ಕ್ಯಾರೆಕ್ಟರ್ ಸ್ಟೋರ್ ಮಾಡೋಕ್ಕೆ 1 ಬೈಟ್ ಆಫ್ ಮೆಮರಿ ನಮಗೆ ಅವಶ್ಯಕತೆ ಇದೆ. ಅಂದರೆ ನನ್ನ ಹೆಸರನ್ನು ಸಿಸ್ಟಮಲ್ಲಿ ಸ್ಟೋರ್ ಮಾಡೋಕ್ಕೆ 7 ಬೈಟ್ ಆಫ್ ಮೆಮರಿ ಅವಶ್ಯಕತೆ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಇವಾಗ ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನಿಲ್ಲಿ ಹಾಕಿದ್ದೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. CPU helps in communication between the memory and the arithmetic logic unit. CPU ಏನು ಮಾಡುತ್ತಂದರೆ ಮೆಮರಿ ಮತ್ತು ಅರಿಥಮೆಟಿಕ್ ಲಾಜಿಕ್ ಯೂನಿಟಲ್ಲಿ ಅವೆರಡರ ನಡು ಕಮ್ಯುನಿಕೇಷನ್ ಆಗೋ ಥರ ಹೆಲ್ಪ್ ಮಾಡುತ್ತೆ. ALU ಈಸ್ ದ ಪಾರ್ಟ್ ಆಫ್ ದಿ ಕಂಪ್ಯೂಟರ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಕಂಪೇರಿಂಗ್. ಇದನ್ನು ಭಾಳ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ALU ಮೀನ್ಸ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟಲ್ಲಿ ಆಲ್ಮೋಸ್ಟ್ ಆಲ್ ಕ್ಯಾಲ್ಕುಲೇಷನ್ ಆ್ಯಂಡ್ ಕಂಪ್ಯಾರಿಸನ್ ವರ್ಕ್ ಆಗುತ್ತೆ. CU ಈಸ್ ದಿ ಪೋರ್ಷನ್ ಆಫ್ ದಿ CPU that coordinates the activities of all the other computer components. ಮೊದಲೇ ಹೇಳಿದ ಹಾಗೆ ಕಂಟ್ರೋಲ್ ಯೂನಿಟ್ controls and coordinates all the activities. CU is an important circuitry in a computer system that directs the operation of the processor. Everything is directed by control unit itself. Okay, CU is the part of the computer that coordinates all its functions. Control unit ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡೋ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಪ್ರೊಸೆಸರ್ಸ್ ಕಂಟೇನ್ ಎ ಕಂಟ್ರೋಲ್ ಯೂನಿಟ್ ಆ್ಯಂಡ್ ಎ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಓಕೆ, ದ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ಸ್ ಅದರ್ ಯೂನಿಟ್ಸ್ ಬೈ ಜನರೇಟಿಂಗ್ ಕಂಟ್ರೋಲ್ ಸಿಗ್ನಲ್ಸ್. ಕಂಟ್ರೋಲ್ ಸಿಗ್ನಲ್ ಯೂಸ್ ಮಾಡಿ ಕಂಟ್ರೋಲ್ ಯೂನಿಟ್ ಎಲ್ಲ ಯೂನಿಟನ್ನು ಕಂಟ್ರೋಲ್ ಮಾಡುತ್ತೆ. Programs and data to be used by the computer are stored in storage unit or memory unit ನಲ್ಲಿ ಎಲ್ಲ ಪ್ರೋಗ್ರಾಮ್ ಮತ್ತು ಡೇಟಾ ಸ್ಟೋರ್ ಆಗಿರುತ್ತೆ. Cache and main memory will not be able to hold their contents when the power is off because they are volatile. ನೋಡಿ, ನಾ ಮೊದಲೇ ಹೇಳಿದ ಹಾಗೆ ಕ್ಯಾಶ್ ಮೆಮರಿ ಮತ್ತು ಮೇನ್ ಮೆಮರಿ ಎರಡು ವೋಲ್ಟೈಲ್ ಮೆಮರಿ ಇರೋದ್ರಿಂದ, ವೋಲ್ಟೈಲ್ ಅಂದರೆ ಪವರ್ ಆಫ್ ಆದರೆ ಎಲ್ಲ ಡೇಟಾ ಡಿಲೀಟ್ ಆಗಿಬಿಡುತ್ತೆ. ಓಕೆ, ರ್ಯಾಮ್ ಇನ್ ಎ ಕಂಪ್ಯೂಟರ್ ಈಸ್ ವೇರ್ ಇನ್ಫಾರ್ಮೇಷನ್ ಈಸ್ ಟೆಂಪರರಿಲಿ ಸ್ಟೋರ್ಡ್ ವೈಲ್ ಇಟ್ ಈಸ್ ಬೀಯಿಂಗ್ ಎಕ್ಸೆಸ್ಡ್ ಆರ್ ವರ್ಕ್ಡ್ ಆನ್ ಬೈ ದ ಪ್ರೊಸೆಸರ್. ವರ್ಕ್ ಮಾಡುವಾಗ ಆಲ್ಮೋಸ್ಟ್ ಆಲ್ ದ ಡೇಟಾ ಟೆಂಪರರಿಯಾಗಿ ರ್ಯಾಮಲ್ಲಿ ಸ್ಟೋರ್ ಆಗಿರುತ್ತೆ. SRAM ಮೆಮರಿ ಚಿಪ್ ಈಸ್ ಫಾಸ್ಟರ್ ದ್ಯಾನ್ DRAM. ರ್ಯಾಮಲ್ಲಿ 2 ಟೈಪ್ ಬರುತ್ತೆ, ಬಟ್ ಅದರಲ್ಲಿ ಫಾಸ್ಟಾಗಿ ಎಕ್ಸೆಸ್ ಆಗೋದು ಯಾವುದು? ಸ್ಟ್ಯಾಟಿಕ್ ರ್ಯಾಮ್. ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ರ್ಯಾಮ್ ನೀಡ್ ಟು ಬಿ ರಿಫ್ರೆಶ್ ಪೀರಿಯಾಡಿಕಲಿ. ಅಂದರೆ ರ್ಯಾಮಲ್ಲಿರೋ ಡೇಟಾ ಕಾಮನ್ ಆಗಿ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಯಾಕಂದರೆ ಒಂದು ನಾನು ಆಪರೇಷನ್ ಮಾಡುವಾಗ ರ್ಯಾಮ್ನಲ್ಲಿ ನನ್ನ ಡೇಟಾ ಸ್ಟೋರ್ ಆಗಿರುತ್ತೆ, ಇನ್ನೊಂದು ಆಪರೇಷನ್ ಮಾಡುವಾಗ ಹಳೆ ಆಪರೇಷನ್ ಡೇಟಾ ಡಿಲೀಟ್ ಆಗಿ ನೆಕ್ಸ್ಟ್ ಆಪರೇಷನ್ ಡೇಟಾ ರ್ಯಾಮಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸ್ಟೋರೇಜ್ ದಟ್ ರಿಟೇನ್ಸ್ ಇಟ್ಸ್ ಡೇಟಾ ಆಫ್ಟರ್ ದ ಪವರ್ ಈಸ್ ಟರ್ನ್ಡ್ ಆಫ್ ಈಸ್ ಕಾಲ್ಡ್ ಆಸ್
ನಾನ್ ವೋಲ್ಟೈಲ್ ಸ್ಟೋರೇಜ್. ಪವರ್ ಆಫ್ ಆದ್ಮೇಲೂ ಕೂಡ ನಿಮ್ಮ ಡೇಟಾ ಹಾಗೆ ಉಳಿದಿದ್ರೆ ಅದಕ್ಕೆ ಏನಂತ ಕರೀತಾರೆ? ನಾನ್ ವೋಲ್ಟೈಲ್ ಸ್ಟೋರೇಜ್. ಎ ಡಿಸ್ಕ್ಸ್ ಕಂಟೆಂಟ್ that is recorded at the time of manufacture and that cannot be changed or erased by the user is called as read-only memory. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿನೇ ಡೇಟಾನ ಇನ್ಕ್ಲೂಡ್ ಮಾಡಿರ್ತಾರೆ, ಪ್ರೋಗ್ರಾಮ್ ಇನ್ಕ್ಲೂಡ್ ಮಾಡಿರ್ತಾರೆ, ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೇನಂತ ಕರೀತಾರೆ? ರೀಡ್ ಓನ್ಲಿ ಮೆಮರಿ. ವೆನ್ ಯು ಫಸ್ಟ್ ಟರ್ನ್ ಆನ್ ಎ ಕಂಪ್ಯೂಟರ್, the CPU is preset to execute instructions stored in the ROM. ನೀವು ಕಂಪ್ಯೂಟರ್ ಟರ್ನ್ ಆನ್ ಮಾಡಿದ ತಕ್ಷಣ ರಾಮಲ್ಲಿರೋದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮೊದಲು ಹೇಳಿದಾಗೆ ನೀವು ಸ್ಟಾರ್ಟ್ ಮಾಡಿದ ಮೇಲೆ ವಿಂಡೋಸ್ ಅಂತ ಡಿಸ್ಪ್ಲೇ ಆಗುತ್ತೆ, ಅಥವಾ ಮೊಬೈಲಲ್ಲಿ ಸ್ಯಾಮ್ಸಂಗ್ ಅಥವಾ ಮೋಟೋರೋಲಾ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು ರಾಮಲ್ಲಿರೋ ಡೇಟಾ ನಿಮಗೆ ಡಿಸ್ಪ್ಲೇ ಆಗುತ್ತೆ, ವಿಚ್ ಈಸ್ ರೀಡ್ ಓನ್ಲಿ ಮೆಮರಿ. ನೀವು ಯಾರು ಚೇಂಜ್ ಮಾಡೋಕ್ಕಾಗಂಗಿಲ್ಲ, ಅದು ರೀಡ್ ಓನ್ಲಿ. ದ ಡಿಫರೆನ್ಸ್ ಬಿಟ್ವೀನ್ ಮೆಮರಿ ಆ್ಯಂಡ್ ಸ್ಟೋರೇಜ್ ಈಸ್ ದ್ಯಾಟ್ ಮೆಮರಿ ಈಸ್ ಟೆಂಪ್ರರಿ ಆ್ಯಂಡ್ ಸ್ಟೋರೇಜ್ ಈಸ್ ಪರ್ಮನೆಂಟ್. ಮೆಮರಿ ಇದು ಟೆಂಪ್ರರಿ, ಸ್ಟೋರೇಜ್ ಅನ್ನೋದು ಪರ್ಮನೆಂಟ್. Then virtual memory is an illusion of extremely large main memory. ವರ್ಚುವಲ್ ಮೆಮರಿ ಅಂದರೆ ಫಿಸಿಕಲಿ ಮೆಮರಿ ಅದು ಇರೋದಿಲ್ಲ, ಡಿವೈಸ್ ಇರೋದಿಲ್ಲ, ಅಂದರೂ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ, ಅದು ಲಾರ್ಜ್ ಮೇನ್ ಮೆಮರಿ. ರ್ಯಾಂಡಮ್ ಎಕ್ಸೆಸ್ ಈಸ್ ದಿ ಎಬಿಲಿಟಿ ಆಫ್ ಎ ಡಿವೈಸ್ ಟು ಜಂಪ್ ಡೈರೆಕ್ಟ್ಲಿ ಟು ದ ರಿಕ್ವೆಸ್ಟೆಡ್ ಡೇಟಾ. ರ್ಯಾಂಡಮ್ ಎಕ್ಸೆಸ್ ಅಂದರೆ ನಮ್ಗೆ ಯಾವ ಬೇಕು ಆ ಡೇಟಾನ ಈಸಿಯಾಗಿ ಡೈರೆಕ್ಟಾಗಿ ಎಕ್ಸೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲಲ್ಲಿ ಸಾಂಗ್ ಯಾವಾಗ ಬೇಕಾದ ಸಾಂಗ್ ನೀವು ಈಸಿಯಾಗಿ ಪ್ಲೇ ಮಾಡ್ತೀರಿ. ಅದರ ಅರ್ಥ ಏನಂದರೆ ಅದು ರ್ಯಾಂಡಮ್ ಎಕ್ಸೆಸ್. ಇಟ್ ಈಸ್ ನಾಟ್ ಸೀರಿಯಲ್ ಎಕ್ಸೆಸ್. ಸೀರಿಯಲ್ ಎಕ್ಸೆಸ್ ಅಂದರೆ ಈ ಸಾಂಗ್ ಆದಮೇಲೆ ನೆಕ್ಸ್ಟ್ ಸಾಂಗ್ ಬರಬೇಕು, ಅದಾದಮೇಲೆ ನೆಕ್ಸ್ಟ್ ಸಾಂಗ್ ಬರಬೇಕು, ಆ ಥರ ಇರೋಂಗಿಲ್ಲ. ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ಡೈರೆಕ್ಟ್ಲಿ ನೀವು ರ್ಯಾಂಡಮ್ ಆಗಿನೇ ಎಕ್ಸೆಸ್ ಮಾಡಿಬಿಡ್ತೀರಿ. ಅದಕ್ಕೆ ರ್ಯಾಂಡಮ್ ಎಕ್ಸೆಸ್ ಅಂತ ಕರೀತಾರೆ. The data transfer rate is the amount of data that a storage device can move from the storage to the computer per second. ಅದಕ್ಕೆ ನಾವು ಡೇಟಾ ಟ್ರಾನ್ಸ್ಫರ್ ರೇಟ್ ಅಂತ ಕರಿತೀವಿ. ಕ್ಯಾಶ್ ಈಸ್ ದ ಹೈ ಸ್ಪೀಡ್ ಮೆಮರಿ ವಿಚ್ ಕಾಂಪೆನ್ಸೇಟ್ಸ್ ದ ಗ್ಯಾಪ್ ಇನ್ ಸ್ಪೀಡ್ಸ್ ಆಫ್ ಪ್ರೊಸೆಸರ್ ಆ್ಯಂಡ್ ಮೇನ್ ಮೆಮರಿ. ಕ್ಯಾಶ್ ಆಕ್ಟ್ಸ್ ಆಸ್ ಟೆಂಪರರಿಲಿ high speed holding area between the memory and CPU, thereby improving processing capabilities. ನಾನು ಮೊದಲೇ ಹೇಳಿದ ಹಾಗೆ ಕ್ಯಾಶ್ ಮೆಮರಿನಲ್ಲಿ ಟೆಂಪ್ರರಿಯಾಗಿ ಅಲ್ಲಿ ಕೂಡ ಡೇಟಾ ಸ್ಟೋರ್ ಆಗಿರುತ್ತೆ, ಅದರಿಂದ ಫಾಸ್ಟಾಗಿ ಎಕ್ಸೆಸ್ ನಮಗೆ ಸಿಗುತ್ತೆ. ದ ಸ್ಟೋರೇಜ್ ಕೆಪಾಸಿಟಿ ಇಂಡಿಕೇಟ್ಸ್ ಹೌ ಮಚ್ ಡೇಟಾ ಎ ಪರ್ಟಿಕ್ಯುಲರ್ ಸ್ಟೋರೇಜ್ ಮೀಡಿಯಮ್ ಕ್ಯಾನ್ ಹೋಲ್ಡ್. ಸ್ಟೋರೇಜ್ ಕೆಪಾಸಿಟಿಯಿಂದ ನಮಗೇನು ಗೊತ್ತಾಗುತ್ತಂದರೆ ಎಷ್ಟು ಡೇಟಾ ಇದು ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ರೂಟ್ ಡೈರೆಕ್ಟ್ರಿ ಈಸ್ ದ ಮೇನ್ ಫೋಲ್ಡರ್ ಆಫ್ ಆನ್ ಸ್ಟೋರೇಜ್ ಡಿವೈಸ್. ಸ್ಟೋರೇಜ್ ಡಿವೈಸರಲ್ಲಿ ಮೇನ್ ಫೋಲ್ಡರ್ ಯಾವುದಂದರೆ ರೂಟ್ ಡೈರೆಕ್ಟ್ರಿ ಆಗಿರುತ್ತೆ. ಹಾರ್ಡ್ ಡಿಸ್ಕ್ ಡಿವೈಸಸ್ ಆರ್ ಕನ್ಸಿಡರ್ಡ್ ನಾನ್ ವೋಲ್ಟೈಲ್ ಸ್ಟೋರೇಜ್. ಹಾರ್ಡ್ ಡಿಸ್ಕ್ನಲ್ಲಿ ಒನ್ಸ್ ನೀವು ಡೇಟಾ ಸ್ಟೋರ್ ಮಾಡಿದ್ರೆ ಡೇಟಾ ಡಿಲೀಟ್ ಆಗೋದಿಲ್ಲ. ಹಾರ್ಡ್ ಡ್ರೈವ್ ಈಸ್ ಯೂಸ್ ಟು ಸ್ಟೋರ್ ಪರ್ಮನೆಂಟ್ ಡೇಟಾ. ಹಾರ್ಡ್ ಡಿಸ್ಕ್ ಮತ್ತು ಹಾರ್ಡ್ ಡ್ರೈವ್ ಅಂದರೆ ಅಲ್ಲಿ ಡೇಟಾನ ನಾವು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ತೀವಿ. ಡೇಟಾ ಆನ್ ಎ ಫ್ಲಾಪಿ ಡಿಸ್ಕ್ ವಾಸ್ ರೆಕಾರ್ಡೆಡ್ ಇನ್ ರಿಂಗ್ಸ್ ಕಾಲ್ಡ್ ಸೆಗ್ಮೆಂಟ್ಸ್. ಫ್ಲಾಪಿ ಡಿಸ್ಕ್ ಅನ್ನೋದು ಒಂದು ಪರ್ಮನೆಂಟ್ ಆಗಿ ಡೇಟಾ ಸ್ಟೋರ್ ಮಾಡುವಂಥ ಡಿವೈಸ್. ಓಕೆ, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಅದಕ್ಕೆ ಈ ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಅಲ್ಲಿ ಡೇಟಾ ಸೆಗ್ಮೆಂಟ್ಸಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾರೆ. ದ ಕೆಪಾಸಿಟಿ ಆಫ್ 3.5 ಇಂಚ್ ಫ್ಲಾಪಿ ಡಿಸ್ಕ್ ಈಸ್ 1.44 MB. ಮೊದಲು ನಾವು CD ಅಥವಾ ಪೆನ್ ಡ್ರೈವ್ಸ್ ಯೂಸ್ ಮಾಡೋಕ್ಕಿಂತ ಮೊದಲು ಫ್ಲಾಪಿ ಡಿಸ್ಕ್ ಯೂಸ್ ಮಾಡ್ತಿದ್ವಿ. ಅಲ್ಲಿ ನೀವು ಭಾಳ ಅಂದರೆ 1.44 MB ಡೇಟಾ ಸ್ಟೋರ್ ಮಾಡ್ಬೋದಾಗಿತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. FDD stands for floppy disk drive. DVD stands for digital video or versatile disk. DVD is an example for optical device.
The term bit is short form of binary digit. Bit ಅಂದರೆ binary digit. A bit refers to the smallest unit of a digital information. Okay, ಇವೆಲ್ಲ very important points which I have taken from some of the question papers. Okay. See, another name for group of 4 bits. 4 ಬಿಟ್ಟದ್ದು ಒಂದು ಗ್ರೂಪ್ ಇದ್ರೆ ಅದಕ್ಕೆ ಏನಂತ ಕರೀತಾರೆ? ನಿಬಲ್ ಅಂತ ಕರೀತಾರೆ. ಕಿಲೋಬೈಟ್ ಈಸ್ ಈಕ್ವಲ್ ಟು 1024 ಬೈಟ್ಸ್. 1024 ಬೈಟ್ ಅಂದರೆ 1 ಕಿಲೋಬೈಟ್. ಮೆಗಾಬೈಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಎ ಮಿಲಿಯನ್ ಬೈಟ್ಸ್. ಮೆಗಾಬೈಟ್ ಅಂದರೆ ಮಿಲಿಯನ್ ಬೈಟ್ಸ್. ಗಿಗಾಬೈಟ್ ಅಂದರೆ ಬಿಲಿಯನ್ ಬೈಟ್ಸ್. USB ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಸೀರಿಯಲ್ ಬಸ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸ್ಪಾಂಡ್ ಮಾಡಿದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕೇಳ್ತಾರೆ. CD ಸ್ಟ್ಯಾಂಡ್ಸ್ ಫಾರ್ ಕಾಂಪ್ಯಾಕ್ಟ್ ಡಿಸ್ಕ್. CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್. SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. ಓಕೆ, ಥ್ಯಾಂಕ್ ಯು.